ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಇದು ಲೈನ್ ನಿಮಗೆ ನೆನಪಿರಬೇಕು, ಓಕೆನಾ. ಎನಾಲಿಸಿಸ್ ನಿನ್ನೆದು ಹೇಳೋಕ್ಕಿಂತ ಮುಂಚೆ ಈ ಲೈನ್ನ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಆಗುತ್ತೆ, ಓಕೆನಾ, ಮಾರ್ಕೆಟ್ ಯಾವ ರೀತಿ ವರ್ಕ್ ಮಾಡುತ್ತೆ ಎಕ್ಸಾಕ್ಟ್ಲಿ ಅಂತ, ಓಕೆನಾ. ಈ ಲೈನ್ ಹೇಳಿದ್ದೆ ನಾನು ನಿಮ್ಗೆ ಹಾಕೊಂಡು ಇಟ್ಕೊಳ್ಳಿಕ್ಕೆ. ಯಾವಾಗ ಈ ಕ್ಯಾಂಡಲ್ ಫಾರ್ಮೇಷನ್ ಆದಾಗೆ ಹೇಳಿದ್ದೆ, ಯಾವುದು ಫಾಲೋಅಪ್ ಸಿಗುತ್ತೋ ಆ ಕಡೆ ನಾನು ಕೂತ್ಕೋತೀನಿ, ಅದಕ್ಕೆ ನಾನು ಕಂಟಿನ್ಯೂಷನ್ ಮಾಡ್ತೀನಿ ಅಂತ. ನೋಡಿ, ಡೌನ್ ಬಂತು, ಸಡನ್ನಾಗಿ ಗ್ಯಾಪ್ ಡೌನ್ ಓಪನ್ ಆಯಿತು, ಹೌದಾ. ಸೊ ಬೈ ಚಾನ್ಸ್ ನೀವು ಇಲ್ಲೇನಾದರೂ ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿ ಅಂದ್ಕೊಳ್ಳಿ, ಓಕೆ, ಮಾಡೋದು ಇದು ಅಲ್ಲ, ಸರಿ ಅಲ್ಲ. ಸೊ ಮಾಡಿದ್ದಿಲ್ಲ ಅಂತಂದರೆ ನಾನು ಹೇಳ್ತಾ ಇದ್ದೇನೆ, ಮಾಡಿದ್ದಿಲ್ಲ ಅಂದರೆ ಓಕೆ, ಅದನ್ನು ಓಕೆನಾ. ಸೊ ಮಾಡಿದವರು ಅಕಸ್ಮಾತ್ ಇಲ್ಲಿ ಏನಾದರೂ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿದರೆ, ನಿಮಗೆ ಇಲ್ಲಿ ಏನಾದರೂ ನೀವು 100 ರೂಪೀಸ್ ತೊಗೊಂಡಿದ್ರೆ ಇಲ್ಲಿ ಏನಿಲ್ಲ ಅಂದರೆ ಒಂದು 400 ಪಾಯಿಂಟ್ ಇರುತ್ತೆ. ಸೊ ನೀವು 300 ಪಾಯಿಂಟ್ ಮಾಡಿರ್ತೀರ. ಸೊ ವೀಕ್ಲಿ ನಿಫ್ಟಿ ಕೊಡೋದೇ ಇಷ್ಟೇ, ಓಕೆನಾ. ಯಾಕಂದರೆ 400 ಮೂವ್ಸ್ ಇರುತ್ತೆ, ಅದರಲ್ಲಿ ಮೇಲೆ ಕೆಳಗೆ ಬಂದುಬಿಟ್ಟು ಮತ್ತೆ ಕೆಳಗೆ ಮಾಡಿಕೊಂಡು ಒಂದು 400+ ಪಾಯಿಂಟ್ ಕೊಡುತ್ತೆ. ಸೊ ಆಲ್ಮೋಸ್ಟ್ ಮಾರ್ಕೆಟ್ ಕೊಟ್ಟಿದೆ, ಇನ್ನೂ ಬ್ಯಾಲೆನ್ಸ್ ಇದೆ, ಇಲ್ಲ ಅಂತ ಎಲ್ಲ ಹೇಳ್ತಾ ಇಲ್ಲ. ಯಾಕಂತಂದರೆ ಕೆಳಗೆ ಬೀಳ್ತಾ ಇದ್ದರೆ ಕೆಳಗೆ, ನಾನು ಅದನ್ನು ಹೇಳಿದ್ದೆ ನಾನು ನಿಮಗೆ, ಯಾವುದು ಅಂತಂದರೆ ಹೆಚ್ ಫಾರ್ಮೇಷನ್, ಓಕೆನಾ. ಸೊ ಮಾರ್ಕೆಟು ಈ ರೀತಿ ಹೆಚ್ ಫಾರ್ಮೇಷನ್ ಮಾಡ್ತಾ ಇದೆ, ಸ್ವಲ್ಪ ಕ್ರಾಸಾಗಿ ಸ್ವಲ್ಪ ನಿಮಗೆ ಬುಲಿಶ್ ಮೂವ್ಮೆಂಟ್ ತೋರಿಸಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ ಅಂತ. ಸೊ ಇದು ರೀಟೆಸ್ಟ್ ಆಗೋವರೆಗೂ. ಸೊ ಇದು ಲೆವೆಲ್ ಎಲ್ಲಿ ಬರುತ್ತೆ ಅದೇ ಇಂಪಾರ್ಟೆಂಟ್ ಆಗುತ್ತೆ, ಹೌದಾ. ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ. ಈ ಸಪೋರ್ಟ್ ಬಂದುಬಿಟ್ಟು 250 ಇದೆ, ಓಕೆನಾ. ಇಲ್ಲಿ ಬಂದುಬಿಟ್ಟು ಮತ್ತೆ 25K ಇದೆ. ಸೊ ಇದೊಂದು 2 ಸಪೋರ್ಟ್ ನೋಡಬೇಕಾಗಿದೆ. ಮತ್ತು ಏನಾದರೂ ನಿನ್ನೆ ಗ್ಯಾಪ್ ಡೌನ್ ಆಗುತ್ತೇನೋ ಆಗಲ್ಲ ಅಂದ್ಕೊಂಡಿದ್ದೆ, ಅದು ಹೇಳಿದ್ದು ಕೂಡ ನಮ್ಮ ಎನಾಲಿಸಿಸಲ್ಲಿ ಆಗಲಿಕ್ಕಿಲ್ಲ ಮೋಸ್ಟ್ಲಿ ಅಂದ್ಕೊಂಡಿದ್ದೆ, ಬಟ್ ಆಗೋಯ್ತು, ಓಕೆನಾ. ಸೊ ಇದೇ ರೀತಿ ಮಾರ್ಕೆಟ್ ಹೇಳಿಕ್ಕಾಗಲ್ಲ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಸೊ ಇಲ್ಲೊಂದು ಇದೆ, ಓಕೆನಾ. ಇದು ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಓಕೆನಾ. 470 ಬ್ರೇಕ್ ಆದರೆ 370 ಮತ್ತು ಇದು ಬಂದುಬಿಟ್ಟು 250 ಟಾರ್ಗೆಟ್, ಓಕೆನಾ. ಸೊ ಇಲ್ಲಿ ಕ್ಲಿಯರಾಗಿರಿ. ಸೊ ಮೇಲ್ಗಡೆ ಅಂತೂ ನಾನು ಕಾಲ್ ಆಪ್ಷನನ್ನು ಕೊಡಲಿಕ್ಕೆ ಇಷ್ಟ ಇಲ್ಲ. ಇನ್ನೊಂದು ಜಾಸ್ತಿನೇ ಹೇಳಬೇಕು ಅಂತಂದರೆ 540, ಓಕೆನಾ. 540 ಹತ್ರ ಏನಾದರೂ ಮಾರ್ಕೆಟ್ ಬೈ ಚಾನ್ಸ್ ಸಿಕ್ತು ಅಂದ್ಕೊಳ್ಳಿ. 510 ಹತ್ರ ಬಂದಾಗ ನೀವು ಮತ್ತೆ ಪುಟ್ ಕಡೆ ನೋಡ್ಕೊಳ್ಳಿ. ಟಾರ್ಗೆಟ್ ಬಂದುಬಿಟ್ಟು ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 350 ಆಗುತ್ತೆ, ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 250 ಆಗುತ್ತೆ. ಯಾವಾಗಲೂ ನಾನು ನಿಮಗೆ ಹೇಳ್ತೀನಿ, ಫಸ್ಟ್ ಟಾರ್ಗೆಟ್ಗೆ ಬುಕ್ ಮಾಡ್ಕೊಳ್ಳಿ. ನಮ್ಮ ಟಾರ್ಗೆಟ್ ಏನು 100 ರೂಪೀಸ್, ನಾನು ಎಷ್ಟಾದರೂ ಕೊಡಲಿ, ಓಕೆನಾ. ಸೊ ಅದನ್ನು ಇದು ಮಾಡ್ಕೊಳ್ಳಿ. ಬಟ್ ಇದು ಸಪೋರ್ಟ್ ಲೈನ್ನ ಸ್ವಲ್ಪ ನೋಡ್ಕೊಂಡು ಇಟ್ಕೊಂಡಿರಿ, ಕ್ಲಿಯರಾಗಿ ಇಟ್ಕೊಳ್ಳಿ. ಬಟ್ 540ಇಂದ ಏನಾದರೂ ಒಂದು ಸತಿ ಹಿಟ್ಟಾದರೆ ಅಲ್ಲಿಂದ ಕಂಪ್ಲೀಟಾಗಿ ಪುಟ್ಟನ್ನ ಎಕ್ಸಿಟ್ ಮಾಡಿ. ಯಾಕಂತಂದರೆ ಮಂಡೇ ಬರ್ತಾ ಇದೆ, ಓಕೆನಾ. ಮಂಡೇ ಆದ ತಕ್ಷಣ ನೆಕ್ಸ್ಟ್ ಡೇನೇ ಎಕ್ಸ್ಪೈರಿ ಇದೆ, ಓಕೆನಾ. ಸೊ ಬಿ ಕೇರ್ಫುಲ್. ಬಿದ್ದರೂ ಕೆಳಗಡೆ ಬೀಳುತ್ತೆ, ಇಲ್ಲಾಂದರೆ ಮೇಲ್ಗಡೆ ಹೋಗೋ ಚಾನ್ಸಸ್ಸು ಇದೆ. ಬಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಕಮ್ಮಿ ಇದೆ, 10% ನೋಡ್ತೀನಿ. ಬಟ್ ಕೆಳಗಡೆ ನಾನು 90% ನೋಡ್ತಾ ಇದ್ದೀನಿ. ಹಾಗಂತ ಮತ್ತೆ ತುಂಬ್ಕೊಳಕ್ಕೆ ಹೋಗಬೇಡಿ ಪುಟ್ಟಲ್ಲಿ, ಓಕೆನಾ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಾನು ಹೇಳಿದ ಪ್ರಕಾರ ನಾನು ಲೆವೆಲು ಜಾಸ್ತಿ ಕೊಟ್ಟಿರಲಿಲ್ಲ. ನಿಮಗೇನು ಹೇಳಿದ್ದೆ, 850 ಹತ್ರ ಬೈ ಚಾನ್ಸ್ ಏನಾದರೂ ಸಿಕ್ಕರೆ ಓಕೆ, 800 ಎಲ್ಲಾದರೂ ಇಲ್ಲಿ, ಓಕೆನಾ, ಈ ಲೆವೆಲ್ ಹತ್ರ, ಸಾರಿ ಇದು ಇವತ್ತಿನ ಚಾರ್ಟಲ್ಲ, ಒಂದು ನಿಮಿಷ ಓಕೆ, ಇಲ್ಲಿ, ಓಕೆನಾ. ಇಲ್ಲೊಂದು ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ ಅಂದಿದೆ. ಬೈ ಚಾನ್ಸ್ ಇಲ್ಲಿ ಏನಾದರೂ 840 ಹತ್ರ ಸಿಕ್ಕರೆ ಇಲ್ಲಿವರೆಗೂ 700 ಟಾರ್ಗೆಟ್ ಮಾಡಿ ಅಂತ ಹೇಳಿದ್ದೆ. ಸೊ ಕೆಳಗಡೆ ನಾನು ಜಾಸ್ತಿ ಟಾರ್ಗೆಟ್ ಕೊಟ್ಟಿರಲಿಲ್ಲ. ಬಟ್ ಬಿಫೋರ್ ಅದಕ್ಕಿಂತ ಒಂದು 2 to 3 ಡೇಸ್, ಓಕೆನಾ, 3 ಡೇಸ್ ಬ್ಯಾಕಲ್ಲಿ, ಓಕೆ, ಬ್ಯಾಕಲ್ಲಿ ನಾನು ಹೇಳಿದ್ದೆ ನಾನು ನಿಮಗೆ ಅನಾಲಿಸಿಸ್ ಅದೇ ಹಾಕಿ ತೋರಿಸಿದ್ನಲ್ಲ, ಡೇ ಕ್ಯಾಂಡಲಲ್ಲಿ 2 ಲೈನು ಮತ್ತು ಮೇಲ್ಗಡೆ ಕೆಳಗಡೆ ಅದು ವರ್ಕ್ ಆಗುತ್ತೆ ಅಂತ. ಸೊ ಅದು ಇವತ್ತು ಕಂಪ್ಲೀಟ್ ಆಗಿದೆ, ಲೈನಲ್ಲಿ ಟಚ್ ಆಗಿದೆ ಆಲ್ರೆಡಿ. ಸೊ ಅದಾದ ತಕ್ಷಣ ಇನ್ನೊಂದು 200 ಪಾಯಿಂಟ್ ಇದೆ, ಬಟ್ ಮಧ್ಯದಲ್ಲಿ ಒಂದು ಚಿಕ್ಕದೊಂದು ಸಪೋರ್ಟ್ ಇದೆ. ಸೊ ಕ್ಲಿಯರಾಗಿ ಇಟ್ಕೊಳ್ಳೋಣ ಮಾರ್ಕೆಟನ್ನು, ಯಾವ ರೀತಿ ವರ್ಕ್ ಮಾಡೋಣ ಅಂಥೇಳಿ. ಸೊ ಇದು ಬಂದುಬಿಟ್ಟು ಲೆವೆಲ್ ಬಂದುಬಿಟ್ಟು 440 ಇದೆ, ಓಕೆನಾ. ಅದೇ ಹೇಳಿದ್ನಲ್ಲ, ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 350 ಮತ್ತು 250, ಓಕೆನಾ, ಬಿಗ್ ಟಾರ್ಗೆಟ್ ಕೊಟ್ಟರೆ. ಸೊ ಬೈ ಚಾನ್ಸ್ ಏನಾದರೂ 540 ಹತ್ರ ಸಿಕ್ತು ಅಂದ್ಕೊಳ್ಳಿ, ಮತ್ತು ನಾನು ಸೇಲಿಂಗ್ ನೋಡ್ತೀನಿ ಎಲ್ಲಿಂದ ಅಂದರೆ 510ಇಂದ ನೀವು ಇದು ಮಾಡಿಕೊಂಡು ಮತ್ತೆ 530ಗೆ SL ಇಟ್ಕೊಳ್ಳಿ, ಓಕೆನಾ. 530ಗೆ SL ಹಾಕ್ಕೊಂಡ್ಬಿಟ್ಟು ಮತ್ತು 430 ಲೆವೆಲ್ ಇದು ಮಾಡ್ಕೊಳ್ಳಿ. ಕಂಟಿನ್ಯೂಷನ್ ಬೇಕಾದರೆ 350 ತೊಗೊಂಬರಿ. 350ಗೆ ಇಲ್ಲಿ ಕಂಪ್ಲೀಟಾಗಿ ನಿಮ್ಮದು 99% ಎಕ್ಸಿಟ್ ಮಾಡಿ, ಮತ್ತು 370ಗೆ ಬೇಕಾದರೆ SLನ ಟ್ರಯಲ್ ಮಾಡ್ಕೊಳ್ಳಿ, ಓಕೆನಾ. ಇಲ್ಲೇನು ಮಾಡಿರಿ, ಟ್ರಯಲ್ ಮಾಡಿ SL ಬೇಕಾದರೆ, ಅದು 99% ನಾನು ತೆಗೆಯಕ್ಕೆ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಇಲ್ಲಿ ಶೋರಾಗಿ ನಿಮ್ಮ ಕ್ವಾಂಟಿಟಿನ ತೆಗೆದುಬಿಡಿ. ಮತ್ತು ಕಾಲ್ ಸೈಡ್ ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ ಟೋಟಲಿ. ಸೊ ಬಿ ಕೇರ್ಫುಲ್.
ಇನ್ನೊಂದು ಹೇಳಬೇಕು ಅಂತಂತಂದರೆ ಮತ್ತು ಮಾರ್ಕೆಟಲ್ಲಿ ಅಂಥದ್ದೇನು ಇದು ಇಲ್ಲ. ಓಕೆ, ಸಾಕು, ಇಷ್ಟೇ ಕ್ಲಿಯರಾಗಿ ಇಟ್ಬಿಡೋಣ. ನಾನು ಇನ್ನೊಂದು ಏನೋ ಹೇಳಬೇಕು ಅಂತಿದ್ದೀನಿ, ಬಟ್ ನೆನಪು ಹೋಗಿದೆ. ಎನಲೈಸಿಸ್ ಅಲ್ಲ, ಬಟ್ ಇನ್ನೊಂದೇನೋ ಬೇರೆ ಇದರಲ್ಲಿ. ಸೊ ಅದು ನೆನಪು ಬಂದಾಗ ಮತ್ತೆ ನಾನು ನಿಮಗೆ ವಿಡಿಯೋದಲ್ಲಿ ಬೇಕಾದರೆ ನಮ್ಮ ಸ್ಪೆಷಲ್ ವಿಡಿಯೋ ಮಾಡಿ ನಾನು ನಿಮ್ಗೆ ಕೊಡ್ತೀನಿ. ಸೊ ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.